ಮೂರನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ ನಂದಿನಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೆಎಂಎಫ್. ಮುಂದೆ ನಂದಿನಿ ಹಾಲು ಮತ್ತು ಮೊಸರು 10 ರೂಪಾಯಿಗೆ ಸಿಗುತ್ತೆ. ನಂದಿನಿ ಗ್ರಾಹಕರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಂದಿನಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೆಎಂಎಫ್. ಇನ್ಮುಂದೆ ನಂದಿನಿ ಹಾಲು ಹಾಗೂ ಮೊಸರು 10 ರೂಪಾಯಿಗೆ ಸಿಗುತ್ತೆ. ನಂದಿನಿ ಮಳಿಗೆಯಲ್ಲಿ 160 ml ಹಾಲಿಗೆ 10 ರೂಪಾಯಿ ನಿಗದಿ ಮಾಡಲಾಗಿದೆ. 140 ml ಪ್ಯಾಕ್ ಮೊಸರಿಗೂ ಸಹಿತ 10 ರೂಪಾಯಿ ದರ ನಿಗದಿಯಾಗಿದೆ. ಸಣ್ಣ ಪ್ರಮಾಣದ ಹಾಲು ಮೊಸರು ಪ್ಯಾಕೆಟ್ ದರ ಇಳಿಕೆಯಾಗಿರುವಂಥದ್ದು ನಂದಿನಿ ಗ್ರಾಹಕರಿಗೆ ಅನುಕೂಲವಾಗಲಿ ಎಂದು ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಕೆಎಂಎಫ್. ಫ್ರಿಡ್ಜ್ ಇಲ್ಲದವರಿಗೆ ತೊಂದರೆಯಾಗುತ್ತೆ ಎಂದು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರಂತೆ. ಅಂದರೆ ಹೊರಗಡೆ ಇಟ್ಟರೆ ಆ ಹಾಲು ಕೆಡುತ್ತೆ ಅಲ್ಲ, ಹೀಗಾಗಿ ಕಡಿಮೆ ಪ್ರಮಾಣದ ಹಾಲಿದು, ಹೀಗಾಗಿ 10 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ದರ ಕೂಡ ಇಳಿಕೆಯಾಗಿರುವಂಥದ್ದು. ಇದರಿಂದ ನಂದಿನಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಮೊದಲು ಗ್ರಾಹಕರು ದುಬಾರಿ ಹಣ ನೀಡಿ ಹಾಲು ಮೊಸರು ಖರೀದಿ ಮಾಡ್ತಾ ಇದ್ರು. ಇದರಿಂದ ಜನ ಬೇಸತ್ತು ಹೋಗಿದ್ರು. ಇದೀಗ 10 ರೂಪಾಯಿಗೆ ಸಿಗುತ್ತೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೀಗ ಸಣ್ಣ ಪ್ರಮಾಣದ ಪ್ಯಾಕೆಟ್ ಹಾಲು ಮೊಸರು ದರ ಇಳಿಕೆಯಾಗಿರುವಂಥದ್ದು. ಇನ್ನು ಪನ್ನೀರ್ ಮತ್ತು ಮಾವಿನ ಲಸ್ಸಿ ಸಹ ಕಡಿಮೆ ದರಕ್ಕೆ ನಂದಿನಿ ಮಳಿಗೆಯಲ್ಲಿ ಲಭ್ಯವಾಗಲಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ. ಸಂಗಮೇಶ್, ನಂದಿನಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 160 ml ಹಾಲಿಗೆ 10 ರೂಪಾಯಿ ದರ ಇಳಿಕೆಯಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, ಹೊಸ ವರ್ಷದ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ನಂದಿನಿ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಮೊದಲೆಲ್ಲ ಅವರು ಪಾಕೆಟ್ ಆಗಿರ್ಲಿ, ಮೊಸರಿನ ಪಾಕೆಟ್ ಆಗಿರ್ಲಿ ಖರೀದಿ ಮಾಡ್ಬೇಕಂದ್ರೆ 200 ml ಪ್ಯಾಕೆಟ್ ಗಳನ್ನ ಖರೀದಿ ಮಾಡ್ಬೇಕಾಗ್ತಾ ಇತ್ತು. ಅದೇ ಇವಾಗ ಒಂದು ಹೊಸ ಒಂದು ಪ್ಯಾಕೆಟ್ ಗಳನ್ನ ತಂದು 160 ml ಮತ್ತು 140 ml ಒಂದು ಪ್ಯಾಕೆಟ್ ನ ಕೇವಲ 10 ರೂಪಾಯಿಗೆ ತಂದು ಮಾರುಕಟ್ಟೆಗೆ ತಂದಿದ್ದಾರೆ. ಯಾಕೆಂದ್ರೆ ಮೊದಲೆಲ್ಲ 200 ನ ಒಂದು ಪ್ಯಾಕೆಟ್ ಗಳನ್ನ ತಂದಿದ್ರಿಂದ ಒಂದು ಕೆಲವರಲ್ಲಿ ಫ್ರಿಡ್ಜ್ ಒಂದು ವ್ಯವಸ್ಥೆ ಇರುವುದಿಲ್ಲ, ಹಾಗಾಗಿ ಹಾಳಾಗ್ತಾ ಇದ್ದು ಒಂದು ವಿಚಾರವಿತ್ತು. ಅದರ ಜೊತೆಗೆ ಸಣ್ಣ ಪ್ಯಾಕೆಟ್ ಗಳನ್ನ ತಂದಿದ್ದರಿಂದ ಹೆಚ್ಚು ಜನರೊಂದು ಆಕರ್ಷಣೆ ಮಾಡುವ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಸಣ್ಣ ಸಣ್ಣ ಪ್ಯಾಕೆಟ್ ಗಳಿರುವುದರಿಂದ ಹೆಚ್ಚು ಜನರಿಗೆ ತಲುಪುತ್ತೆ, ಜೊತೆಗೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಂದಿನಿ ಬ್ರ್ಯಾಂಡ್ ಗೆ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಕೂಡ ಇರುತ್ತೆ. ಜೊತೆಗೆ ಇನ್ನೂ ಕೆಲವು ಉತ್ಪನ್ನಗಳ ಇನ್ನು ಸಣ್ಣ ಪ್ರಮಾಣದಲ್ಲಿ ತರುವ ಸಾಧ್ಯತೆ ಇದೆ ಅಂತ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.